ಎಳ್ಳ ಅಮಾವಾಸ್ಯೆ ಬಂದ್ರೆ ಸಾಕು ಉತ್ತರ ಕರ್ನಾಟಕದ ರೈತರಿಗೆ ಖುಷಿಯೋ ಖುಷಿ. ಎಳ್ಳ ಅಮಾವಾಸ್ಯೆ ಈ ಭಾಗದಲ್ಲಿ ರೈತರ ಹಬ್ಬ ಅಂತಲೇ ಫೇಮಸ್ ಆಗಿದೆ. ಹಾಗಿದ್ರೆ ಈ ಬಾರಿ ಹೇಗಿತ್ತು ಎಳ್ಳು ಅಮಾವಾಸ್ಯೆ ಸಂಭ್ರಮ ಅಂತೀರಾ? ಈ ಸ್ಟೋರಿ ನೋಡಿ. ಇಳಕಲ್ ಸೇರಿಯಲ್ಲಿ ಬುತ್ತಿ ಹೊತ್ತು ತಂದ ಮಹಿಳೆಯರು, ಹೊಲದಲ್ಲಿ ಹಚ್ಚ ಹಸಿರು ಬೆಳೆ, ನಾರಿಯರಿಂದ ಹೊಲದಲ್ಲಿ ಭೂಮಾತೆಗೆ ಪೂಜೆ, ನಾಲಿಗೆಗೆ ನೀರು ತರಿಸುವ ತರಹೇವಾರಿ ಪದಾರ್ಥಗಳು, ಶೇಂಗಾ, ಹೋಳಿಗೆ, ಕಡುಬು, ಕರ್ಚಿಕಾಯಿ, ಸಜ್ಜೆ, ಹಿಟ್ಟಿನ ರೊಟ್ಟಿಗಳು, ವಿವಿಧ ತರಹದ ಹಿಂಡಿ ಹಪ್ಪಳ. ಒಂದೇ ಎರಡೇ, ನೋಡಿದರೆ ತಿಂದು ಬಾಯಿ ಚಪ್ಪರಿಸಬೇಕೆನ್ನಿಸೋದು ಖಂಡಿತ. ಇದರ ನಡುವೆ ಹೊಲದಲ್ಲಿ ರೈತರ ಭರ್ಜರಿ ಭೋಜನ. ಹಳ್ಳಿಯಲ್ಲೂ ಎಳ್ಳು ಅಮಾವಾಸ್ಯೆ ಸಂಭ್ರಮ. ಭಕ್ತಿಯಿಂದ ಚರಗ, ಹೊಲದಲ್ಲಿ ಭರ್ಜರಿ ಭೋಜನ. ಇದು ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡ ತಾಲೂಕಿನ ತೆಗ್ಗಿ ಗ್ರಾಮದಲ್ಲಿ ಎಳ್ಳು ಅಮಾವಾಸ್ಯೆ ದಿನ ಇಡೀ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲೂ ಇದೇ ಸಂಭ್ರಮ ಕಂಡುಬರುತ್ತದೆ. ಇದು ಉತ್ತರ ಕರ್ನಾಟಕದ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಆಚರಣೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಮಾತ್ರ ಎಳ್ಳ ಅಮಾವಾಸ್ಯೆ ಜೀವಂತವಾಗೈತೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ನಾವು ಸಹ ಈಗ ಕೆಲಸ ಅದು ಇದು ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಪಟ್ಟಣಗಳಿಗೆ ಹೋಗಿದ್ರು, ನಗರ ಪ್ರದೇಶಗಳಿಗೆ ಹೋಗಿದ್ರು ಈ ಹಬ್ಬದ ಆಚರಣೆ ಮತ್ತೆ ನಾವು ಪುನಃ ಹಳ್ಳಿಗೆ ವಾಪಸ್ ಬರ್ತೀವಿ. ಇವತ್ತು ನಾವೆಲ್ಲರೂ ಒಂದು ಕಡೆ ಸೇರಿದ್ದೀವಿ. ನಮ್ಮ ಸಹೋದರ ಚಂದ್ರಶೇಖರ್ ಕಾಳಣ್ಣವರು ಇದನ್ನು ಅರೇಂಜ್ ಮಾಡಿರ್ತಾರೆ. ಎಲ್ಲರೂ ಇಲ್ಲಿ ಸೇರ್ತೀವಿ. ವಿವಿಧವಾದ ಬಗೆ ಬಗೆ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಮಾಡಿರ್ತೀವಿ. ಎಳ್ಳೋಳಿಗೆ, ಕಾಯಿ ಹೋಳಿಗೆ, ಹೂರ್ಣದ ಹೋಳಿಗೆ, ಶೇಂಗಾ ಹೋಳಿಗೆ, ಈ ಥರದ್ದೆಲ್ಲ ಮಾಡಿರ್ತೀವಿ. ಗದಗ ಜಿಲ್ಲೆಯಲ್ಲೂ ಎಳ್ಳ ಅಮಾವಾಸ್ಯೆ ಸಂಭ್ರಮ. ಬೆಳಗ್ಗೆಯಿಂದಲೇ ರೈತ ಮಹಿಳೆಯರು ಎದ್ದು ವಿವಿಧ ತರಹೇವಾರಿ ಭಕ್ಷ್ಯ ಭೋಜನ ಮಾಡಿದ್ರು. ವರ್ಷಾನುಗಟ್ಟಲೆ ದುಡಿದ ದೇಹಗಳು ಸಂಭ್ರಮಿಸುವ ದಿನವಾಗಿತ್ತು. ಅನ್ನ ನೀಡುವ ಭೂತಾಯಿಗೆ ಸೀಮಂತ ಮಾಡಿ ಉಣಬಡಿಸಿ ಸಂಭ್ರಮಿಸಿದ್ರು. ಹಿಂಗಾರು ಫಸಲು ಬಂದಾಗ ಮಳೆ ಅಬ್ಬರವಿರುತ್ತೆ. ಭೂತಾಯಿಯನ್ನ ಪೂಜೆ ಮಾಡಲಾಗುವುದಿಲ್ಲ. ಹಾಗಾಗಿ ಹಿಂಗಾರು ಸಂದರ್ಭದಲ್ಲಿ ಎಳ್ಳು ಅಮಾವಾಸ್ಯೆ ವೇಳೆ ಭೂತಾಯಿಗೆ ಸೀಮಂತ ಮಾಡಲಾಗುತ್ತೆ. ಒಟ್ಟಾರೆ ಉತ್ತರ ಕರ್ನಾಟಕದ ತುಂಬೆಲ್ಲ ಇಂದು ಎಳ್ಳು ಹಬ್ಬದ್ದೇ ಸಂಭ್ರಮ. ಇಂತಹ ಹಬ್ಬಗಳು ನಶಿಸಿ ಹೋಗದೆ ನಿರಂತರವಾಗಿರಲಿ ಎಂಬುದು ಎಲ್ಲರ ಆಶಯವಾಗಿದೆ. ಸಿದ್ದು ದುತ್ತರಗಾವಿ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ. ಎಳ್ಳ ಅಮಾವಾಸ್ಯೆ ಬಂದ್ರೆ ಸಾಕು ಉತ್ತರ ಕರ್ನಾಟಕದ ರೈತರಿಗೆ ಖುಷಿಯೋ ಖುಷಿ. ಎಳ್ಳ ಅಮಾವಾಸ್ಯೆ ಈ ಭಾಗದಲ್ಲಿ ರೈತರ ಹಬ್ಬ ಅಂತಲೇ ಫೇಮಸ್ ಆಗಿದೆ. ಹಾಗಿದ್ರೆ ಈ ಬಾರಿ ಹೇಗಿತ್ತು ಎಳ್ಳು ಅಮಾವಾಸ್ಯೆ ಸಂಭ್ರಮ ಅಂತೀರಾ? ಈ ಸ್ಟೋರಿ ನೋಡಿ. ಇಳಕಲ್ ಸೇರಿಯಲ್ಲಿ ಬುತ್ತಿ ಹೊತ್ತು ತಂದ ಮಹಿಳೆಯರು, ಹೊಲದಲ್ಲಿ ಹಚ್ಚ ಹಸಿರು ಬೆಳೆ, ನಾರಿಯರಿಂದ ಹೊಲದಲ್ಲಿ ಭೂಮಾತೆಗೆ ಪೂಜೆ, ನಾಲಿಗೆಗೆ ನೀರು ತರಿಸುವ ತರಹೇವಾರಿ ಪದಾರ್ಥಗಳು, ಶೇಂಗಾ, ಹೋಳಿಗೆ, ಕಡುಬು, ಕರ್ಚಿಕಾಯಿ, ಸಜ್ಜೆ, ಹಿಟ್ಟಿನ ರೊಟ್ಟಿಗಳು, ವಿವಿಧ ತರಹದ ಹಿಂಡಿ ಹಪ್ಪಳ. ಒಂದೇ ಎರಡೇ, ನೋಡಿದರೆ ತಿಂದು ಬಾಯಿ ಚಪ್ಪರಿಸಬೇಕೆನ್ನಿಸೋದು ಖಂಡಿತ. ಇದರ ನಡುವೆ ಹೊಲದಲ್ಲಿ ರೈತರ ಭರ್ಜರಿ ಭೋಜನ. ಹಳ್ಳಿಯಲ್ಲೂ ಎಳ್ಳು ಅಮಾವಾಸ್ಯೆ ಸಂಭ್ರಮ. ಭಕ್ತಿಯಿಂದ ಚರಗ, ಹೊಲದಲ್ಲಿ ಭರ್ಜರಿ ಭೋಜನ. ಇದು ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡ ತಾಲೂಕಿನ ತೆಗ್ಗಿ ಗ್ರಾಮದಲ್ಲಿ ಎಳ್ಳು ಅಮಾವಾಸ್ಯೆ ದಿನ ಇಡೀ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲೂ ಇದೇ ಸಂಭ್ರಮ ಕಂಡುಬರುತ್ತದೆ. ಇದು ಉತ್ತರ ಕರ್ನಾಟಕದ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಆಚರಣೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಮಾತ್ರ ಎಳ್ಳ ಅಮಾವಾಸ್ಯೆ ಜೀವಂತವಾಗೈತೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ನಾವು ಸಹ ಈಗ ಕೆಲಸ ಅದು ಇದು ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಪಟ್ಟಣಗಳಿಗೆ ಹೋಗಿದ್ರು, ನಗರ ಪ್ರದೇಶಗಳಿಗೆ ಹೋಗಿದ್ರು ಈ ಹಬ್ಬದ ಆಚರಣೆ ಮತ್ತೆ ನಾವು ಪುನಃ ಹಳ್ಳಿಗೆ ವಾಪಸ್ ಬರ್ತೀವಿ. ಇವತ್ತು ನಾವೆಲ್ಲರೂ ಒಂದು ಕಡೆ ಸೇರಿದ್ದೀವಿ. ನಮ್ಮ ಸಹೋದರ ಚಂದ್ರಶೇಖರ್ ಕಾಳಣ್ಣವರು ಇದನ್ನು ಅರೇಂಜ್ ಮಾಡಿರ್ತಾರೆ. ಎಲ್ಲರೂ ಇಲ್ಲಿ ಸೇರ್ತೀವಿ. ವಿವಿಧವಾದ ಬಗೆ ಬಗೆ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಮಾಡಿರ್ತೀವಿ. ಎಳ್ಳೋಳಿಗೆ, ಕಾಯಿ ಹೋಳಿಗೆ, ಹೂರ್ಣದ ಹೋಳಿಗೆ, ಶೇಂಗಾ ಹೋಳಿಗೆ, ಈ ಥರದ್ದೆಲ್ಲ ಮಾಡಿರ್ತೀವಿ. ಗದಗ ಜಿಲ್ಲೆಯಲ್ಲೂ ಎಳ್ಳ ಅಮಾವಾಸ್ಯೆ ಸಂಭ್ರಮ. ಬೆಳಗ್ಗೆಯಿಂದಲೇ ರೈತ ಮಹಿಳೆಯರು ಎದ್ದು ವಿವಿಧ ತರಹೇವಾರಿ ಭಕ್ಷ್ಯ ಭೋಜನ ಮಾಡಿದ್ರು. ವರ್ಷಾನುಗಟ್ಟಲೆ ದುಡಿದ ದೇಹಗಳು ಸಂಭ್ರಮಿಸುವ ದಿನವಾಗಿತ್ತು. ಅನ್ನ ನೀಡುವ ಭೂತಾಯಿಗೆ ಸೀಮಂತ ಮಾಡಿ ಉಣಬಡಿಸಿ ಸಂಭ್ರಮಿಸಿದ್ರು.
ಹಿಂಗಾರು ಫಸಲು ಬಂದಾಗ ಮಳೆ ಅಬ್ಬರವಿರುತ್ತೆ. ಭೂತಾಯಿಯನ್ನ ಪೂಜೆ ಮಾಡಲಾಗುವುದಿಲ್ಲ. ಹಾಗಾಗಿ ಹಿಂಗಾರು ಸಂದರ್ಭದಲ್ಲಿ ಎಳ್ಳು ಅಮಾವಾಸ್ಯೆ ವೇಳೆ ಭೂತಾಯಿಗೆ ಸೀಮಂತ ಮಾಡಲಾಗುತ್ತೆ. ಒಟ್ಟಾರೆ ಉತ್ತರ ಕರ್ನಾಟಕದ ತುಂಬೆಲ್ಲ ಇಂದು ಎಳ್ಳು ಹಬ್ಬದ್ದೇ ಸಂಭ್ರಮ. ಇಂತಹ ಹಬ್ಬಗಳು ನಶಿಸಿ ಹೋಗದೆ ನಿರಂತರವಾಗಿರಲಿ ಎಂಬುದು ಎಲ್ಲರ ಆಶಯವಾಗಿದೆ. ಸಿದ್ದು ದುತ್ತರಗಾವಿ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ. ಎಳ್ಳ ಅಮಾವಾಸ್ಯೆ ಬಂದ್ರೆ ಸಾಕು ಉತ್ತರ ಕರ್ನಾಟಕದ ರೈತರಿಗೆ ಖುಷಿಯೋ ಖುಷಿ. ಎಳ್ಳ ಅಮಾವಾಸ್ಯೆ ಈ ಭಾಗದಲ್ಲಿ ರೈತರ ಹಬ್ಬ ಅಂತಲೇ ಫೇಮಸ್ ಆಗಿದೆ. ಹಾಗಿದ್ರೆ ಈ ಬಾರಿ ಹೇಗಿತ್ತು ಎಳ್ಳು ಅಮಾವಾಸ್ಯೆ ಸಂಭ್ರಮ ಅಂತೀರಾ? ಈ ಸ್ಟೋರಿ ನೋಡಿ. ಇಳಕಲ್ ಸೇರಿಯಲ್ಲಿ ಬುತ್ತಿ ಹೊತ್ತು ತಂದ ಮಹಿಳೆಯರು, ಹೊಲದಲ್ಲಿ ಹಚ್ಚ ಹಸಿರು ಬೆಳೆ, ನಾರಿಯರಿಂದ ಹೊಲದಲ್ಲಿ ಭೂಮಾತೆಗೆ ಪೂಜೆ, ನಾಲಿಗೆಗೆ ನೀರು ತರಿಸುವ ತರಹೇವಾರಿ ಪದಾರ್ಥಗಳು, ಶೇಂಗಾ, ಹೋಳಿಗೆ, ಕಡುಬು, ಕರ್ಚಿಕಾಯಿ, ಸಜ್ಜೆ, ಹಿಟ್ಟಿನ ರೊಟ್ಟಿಗಳು, ವಿವಿಧ ತರಹದ ಹಿಂಡಿ ಹಪ್ಪಳ. ಒಂದೇ ಎರಡೇ, ನೋಡಿದರೆ ತಿಂದು ಬಾಯಿ ಚಪ್ಪರಿಸಬೇಕೆನ್ನಿಸೋದು ಖಂಡಿತ. ಇದರ ನಡುವೆ ಹೊಲದಲ್ಲಿ ರೈತರ ಭರ್ಜರಿ ಭೋಜನ. ಹಳ್ಳಿಯಲ್ಲೂ ಎಳ್ಳು ಅಮಾವಾಸ್ಯೆ ಸಂಭ್ರಮ. ಭಕ್ತಿಯಿಂದ ಚರಗ, ಹೊಲದಲ್ಲಿ ಭರ್ಜರಿ ಭೋಜನ. ಇದು ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡ ತಾಲೂಕಿನ ತೆಗ್ಗಿ ಗ್ರಾಮದಲ್ಲಿ ಎಳ್ಳು ಅಮಾವಾಸ್ಯೆ ದಿನ ಇಡೀ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲೂ ಇದೇ ಸಂಭ್ರಮ ಕಂಡುಬರುತ್ತದೆ. ಇದು ಉತ್ತರ ಕರ್ನಾಟಕದ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಆಚರಣೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಮಾತ್ರ ಎಳ್ಳ ಅಮಾವಾಸ್ಯೆ ಜೀವಂತವಾಗೈತಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ನಾವು ಸಹ ಈಗ ಕೆಲಸ ಅದು ಇದು ಅಂತ ಬಿಟ್ಟು ಬೇರೆ ಬೇರೆ ಪಟ್ಟಣಗಳಿಗೆ ಹೋಗಿದ್ರು, ನಗರ ಪ್ರದೇಶಗಳಿಗೆ ಹೋಗಿದ್ರು ಈ ಹಬ್ಬದ ಆಚರಣೆ ಮತ್ತೆ ನಾವು ಪುನಃ ಹಳ್ಳಿಗೆ ವಾಪಸ್ ಬರ್ತೀವಿ. ಇವತ್ತು ನಾವೆಲ್ಲರೂ ಒಂದು ಕಡೆ ಸೇರಿದ್ದೀವಿ. ನಮ್ಮ ಸಹೋದರ ಚಂದ್ರಶೇಖರ್ ಕಾಳಣ್ಣವರು ಇದನ್ನು ಅರೇಂಜ್ ಮಾಡಿರ್ತಾರೆ. ಎಲ್ಲರೂ ಇಲ್ಲಿ ಸೇರ್ತೀವಿ. ವಿವಿಧವಾದ ಬಗೆ ಬಗೆ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಮಾಡಿರ್ತೀವಿ. ಎಳ್ಳೋಳಿಗೆ, ಕಾಯಿ ಹೋಳಿಗೆ, ಹೂರ್ಣದ ಹೋಳಿಗೆ, ಶೇಂಗಾ ಹೋಳಿಗೆ, ಈ ಥರದ್ದೆಲ್ಲ ಮಾಡಿರ್ತೀವಿ. ಗದಗ ಜಿಲ್ಲೆಯಲ್ಲೂ ಎಳ್ಳ ಅಮಾವಾಸ್ಯೆ ಸಂಭ್ರಮ. ಬೆಳಗ್ಗೆಯಿಂದಲೇ ರೈತ ಮಹಿಳೆಯರು ಎದ್ದು ವಿವಿಧ ತರಹೇವಾರಿ ಭಕ್ಷ್ಯ ಭೋಜನ ಮಾಡಿದ್ರು. ವರ್ಷಾನುಗಟ್ಟಲೆ ದುಡಿದ ದೇಹಗಳು ಸಂಭ್ರಮಿಸುವ ದಿನವಾಗಿತ್ತು. ಅನ್ನ ನೀಡುವ ಭೂತಾಯಿಗೆ ಸೀಮಂತ ಮಾಡಿ ಉಣಬಡಿಸಿ ಸಂಭ್ರಮಿಸಿದ್ರು. ಹಿಂಗಾರು ಫಸಲು ಬಂದಾಗ ಮಳೆ ಅಬ್ಬರವಿರುತ್ತೆ. ಭೂತಾಯಿಯನ್ನ ಪೂಜೆ ಮಾಡಲಾಗುವುದಿಲ್ಲ. ಹಾಗಾಗಿ ಹಿಂಗಾರು ಸಂದರ್ಭದಲ್ಲಿ ಎಳ್ಳು ಅಮಾವಾಸ್ಯೆ ವೇಳೆ ಭೂತಾಯಿಗೆ ಸೀಮಂತ ಮಾಡಲಾಗುತ್ತೆ. ಒಟ್ಟಾರೆ ಉತ್ತರ ಕರ್ನಾಟಕದ ತುಂಬೆಲ್ಲ ಇಂದು ಎಳ್ಳು ಹಬ್ಬದ್ದೇ ಸಂಭ್ರಮ. ಇಂತಹ ಹಬ್ಬಗಳು ನಶಿಸಿ ಹೋಗದೆ ನಿರಂತರವಾಗಿರಲಿ ಎಂಬುದು ಎಲ್ಲರ ಆಶಯವಾಗಿದೆ. ಸಿದ್ದು ದುತ್ತರಗಾವಿ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ.